4ನೇ ತರಗತಿ ಪರಿಸರ ಅಧ್ಯಯನ 5ನೇ ಅಧ್ಯಾಯ ಪುಷ್ಪರಾಗ. ಹೂಗಳು ಅರಳುವಿಕೆ ಮತ್ತು ಕಾಲದ ಮೇಲೆ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಗೊತ್ತಿರಬೇಕು ಯಾವ ರೀತಿಯಾಗಿ ಪ್ರಶ್ನೆಗಳು ಕೇಳ್ತಾರೆ ಅಂತ ಹೇಳಿ. ಮಲ್ಲಿಗೆ ಹೂಗಳು ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಅರಳುತ್ತವೆ? ಮಲ್ಲಿಗೆ ಹೂಗಳು ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಅರಳುತ್ತವೆ? ಆಯ್ಕೆಗಳನ್ನ ನೋಡ್ತೀವಿ. ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ, ವಸಂತ ಕಾಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಬೇಸಿಗೆ ಕಾಲ. ಬೇಸಿಗೆ ಕಾಲ ಅಂದಾಗ ನಮ್ಗೆ ಗೊತ್ತಿರಬೇಕು ಏಕೆ ಅಂತ ಹೇಳಿ ಕಾರಣ ನಮ್ಗೆ ಗೊತ್ತಿರಬೇಕು. ಕಾರಣವನ್ನು ನೋಡೋದಾದ್ರೆ ಎಲ್ಲಾ ಸಸ್ಯಗಳು ಎಲ್ಲಾ ಸಮಯದಲ್ಲೂ ಹೂವನ್ನ ಬಿಡುವುದಿಲ್ಲ. ಹೂಗಳನ್ನ ಹೂಗಳು ಬಿಡುವಲು ಸರಿಯಾದ ಏನದಂದ್ರ ಹವಾಮಾನ ಬೇಕಾಗುತ್ತದೆ. ಹಾಗಾದ್ರ ಮಲ್ಲಿಗೆ ಸಸ್ಯಕ್ಕೆ ಏನದಂದ್ರ ಹೆಚ್ಚು ಬಿಸಿಲು ಬೇಕು. ಆದ್ರಿಂದ ಅದು ಏನದಂದ್ರ ಯಾವ ಸಮಯದಲ್ಲಿ ಹೆಚ್ಚಾಗಿ ಅರಳುತ್ತದೆ ಅಂದ್ರೆ ಅದು ಬೇಸಿಗೆ ಕಾಲದಲ್ಲಿ. ಅದೇ ರೀತಿಯಾಗಿ ಸೇವಂತಿ ಹೂವನ್ನ ಉದಾಹರಣೆಗೆ ತೆಗೆದುಕೊಂಡಾಗ ಇದು ಯಾವ ಕಾಲದಲ್ಲಿ ಅರಳುತ್ತದೆ ಅಂದ್ರೆ ಚಳಿಗಾಲದಲ್ಲಿ. ಅದೇ ರೀತಿಯಾಗಿ ಮಳೆಗಾಲದಲ್ಲಿ ಯಾವ ಹೂ ಅರಳುತ್ತದೆ ಅಂದ್ರೆ ಡೇಲಿಯಾ ಹೂ. ಹಾಗಾದ್ರೆ ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಎಲ್ಲಾ ಸಸ್ಯಗಳು ಎಲ್ಲಾ ಸಮಯದಲ್ಲಿಯೂ ಹೂವನ್ನ ಬಿಡುವುದಿಲ್ಲ. ಹೂವನ್ನ ಬಿಡಬೇಕಾದ್ರೆ ಅದಕ್ಕೆ ಏನ್ ಬೇಕು? ಸರಿಯಾದ ಹವಾಮಾನ ಬೇಕು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಅಂದ್ರ ಮಲ್ಲಿಗೆ ಹೂವು ಸಾಮಾನ್ಯವಾಗಿ ಯಾವ ಕಾಲದಲ್ಲಿ ಹೆಚ್ಚಾಗಿ ಅರಳುತ್ತದೆ ಅಂದ್ರೆ ಬೇಸಿಗೆ ಕಾಲ. ಏಕೆಂದ್ರೆ ಇದಕ್ಕ ಹವಾಮಾನ ಅಂದ್ರ ಬಿಸಿ ಜಾಸ್ತಿ ಬೇಕು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಇದು ಅರಳುತ್ತದೆ. ಹೂವಿನ ಅಳತೆ ವಿಧಾನ, ಇದ್ರ ಮೇಲೆ ಕೂಡ ಏನಂದ್ರ ಪ್ರಶ್ನೆಗಳು ಕೇಳ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಹೇಗೆ ಪ್ರಶ್ನೆಗಳು ಬರ್ಬೋದು ಅಂತ ಹೇಳಿ ನೋಡೋದಾದ್ರೆ ಒಂದು ಮಾರು ಹೂವು ಎಷ್ಟು ಮೊಳಗಳಿಗೆ ಸಮಾನವಾಗಿರುತ್ತದೆ? ಮೊಳ ಅಂತೇಳಿ ಕರಿತೀವಲ್ಲ, ಈ ಎಷ್ಟು ಮೊಳಕ್ಕೆ ಸಮಾನಾಗಿರುತ್ತದೆ ಅಂತಕ್ಕಂಥದ್ದು 2 ಮೊಳ, 3 ಮೊಳ, 4 ಮೊಳ, 5 ಮೊಳ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು 4 ಮೊಳ. ಹಾಗಾದ್ರೆ ಇನ್ನಷ್ಟು ವಿವರವಾಗಿ ನೋಡೋದಾದ್ರೆ ಹೂಗಳನ್ನ ಅಳೆಯಲು ಕೆಲವೊಮ್ಮೆ ವ್ಯಾಪಾರಿಗಳು ತಮ್ಮ ಕೈಗಳನ್ನ ಬಳಸುತ್ತಾರೆ. ಇದನ್ನ ಏನೆಂದು ಕರೆಯುತ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದನ್ನ ಅನೌಪಚಾರಿಕ ಅಳತೆ ಅಂತ ಹೇಳಿ ಕರೆಯುತ್ತಾರೆ. ಯಾವುದನ್ನ ನಿಖರವಾಗಿ ಅಳೆಯಲಾರದೆ ತಮ್ಮ ಕೈಗಳಿಂದ ಅಳೆಯಲು ಬಳಸ್ತಾರೆ, ಅದನ್ನ ಅನೌಪಚಾರಿಕ ಅಳತೆ ಅಂತ ಹೇಳಿ ಕರೆಯುತ್ತಾರೆ. ಅಂದ್ರೆ ಕೈಯ ಮಣ್ಣಿಕಟ್ಟಿನಿಂದ ಮೊಣಕೈವರೆಗೆ ಇರುವ ಅಳತೆಯನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಮೊಳ ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ ಗೊತ್ತಿರಬೇಕು ಮಾರು ಅಂದ್ರೆ ಏನು ಅಂತ ಹೇಳಿ. 2 ಕೈಗಳನ್ನ ಸಂಪೂರ್ಣವಾಗಿ ಅಗಲ ಮಾಡಿದಾಗ ಸಿಗುವ ಅಳತೆಗೆ ಮಾರು ಎಂದು ಕರೆಯುತ್ತಾರೆ. ಹಾಗಾದ್ರ ಒಂದು ಮಾರು ಅಂದ್ರೆ ಎಷ್ಟು ಮೊಳಕ್ಕೆ ಅದು ಸಮ ಅಂದ್ರ 4 ಮೊಳಕ್ಕೆ ಸಮವಾಗಿರ್ತಕ್ಕಂಥದ್ದು. ಹೂಗಳ ವಿವಿಧ ಉಪಯೋಗ. ಹೂಗಳಿಂದ ತಯಾರಿಸುವ ಪರಿಮಳಯುಕ್ತ ದ್ರವವನ್ನ ಏನೆಂದು ಕರೆಯುತ್ತಾರೆ? ಆಯ್ಕೆಗಳನ್ನ ನೋಡ್ತೀವಿ. ತೈಲ, ಸುಗಂಧ ದ್ರವ್ಯ, ಜೇನುತುಪ್ಪ, ಬಣ್ಣ. ಸರಿಯಾದ ಉತ್ತರ ಸುಗಂಧ ದ್ರವ್ಯ ಅಂತೇಳಿ ಕರೆಯುತ್ತಾರೆ, ಪರ್ಫ್ಯೂಮ್ ಅಂತೇಳಿ ಕರೆಯುತ್ತಾರೆ. ಹೂಗಳು ಕೇವಲ ನೋಡಲು ಸುಂದರವಾಗಿರುವುದು ಅಷ್ಟೇ ಅಲ್ಲ, ಅವುಗಳ ಉಪಯೋಗ ಹಲವಾರು ಅಂತ ಹೇಳಿ ಗೊತ್ತಿರಬೇಕು. ಉದಾಹರಣೆಗೆ ಮಲ್ಲಿಗೆ ಮತ್ತು ಗುಲಾಬಿ ಹೂಗಳು ಏನದಂದ್ರ ಒಳ್ಳೆಯ ವಾಸನೆಯನ್ನ ಹೊಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಹೂಗಳು ಅಂದ್ರೆ ಮಲ್ಲಿಗೆ ಮತ್ತು ಗುಲಾಬಿ ಇವುಗಳಿಂದ ವಾಸನೆಯ ಸಾರವನ್ನ ತೆಗೆದು ಸುಗಂಧ ದ್ರವ್ಯವಾಗಿ ತಯಾರಿಸಲಾಗುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ ಕೆಲವು ಹೂಗಳನ್ನ ಪೂಜೆಗೆ ಬಳಸ್ತಕ್ಕಂಥದ್ದು ನೋಡ್ತೀವಿ. ಕೆಲವು ಹೂಗಳನ್ನ ಹಾರ ತಯಾರಿಕೆಯಲ್ಲೂ ಬಳಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕೆಲವೊಂದು ಹೂಗಳನ್ನ ಔಷಧಿ ತಯಾರಿಸಲು ಬಳಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಜೇನುನೊಣಗಳಿಗೆ ಹೂವಿನ ಆಹಾರವನ್ನಾಗಿ ಬಳಸ್ತಕ್ಕಂಥದ್ದು ನೋಡ್ತೀವಿ. ಏನ್ ಬೇಕು? ಜೇನುನೊಣಗಳಿಗೆ ಜೇನನ್ನ ರಸವನ್ನ ಅದು ಜೇನುತುಪ್ಪವನ್ನ ರೆಡಿ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಬೇಕು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅದಕ್ಕೆ ಮಕರಂದ ಬೇಕು. ಆ ಮಕರಂದ ಕೂಡ ಯಾವುದರಿಂದ ಸಿಗುತ್ತದೆ ಅಂದ್ರ ಈ ಒಂದು ಹೂಗಳಿಂದ ಸಿಗತಕ್ಕಂಥದ್ದು. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದ್ರ ಮೇಲೆ ಕೂಡ ಈ ಒಂದು ಕಾನ್ಸೆಪ್ಟ್ ಮೇಲೆ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಜಲವಾಸಿ ಹೂಗಳು, ವಾಟರ್ ಫ್ಲವರ್ಸ್ ಅಂತ ಹೇಳಿ ನೋಡ್ತೀವಿ. ಪ್ರಶ್ನೆ ಇದರ ಮೇಲೆ ಯಾವ ರೀತಿಯಾಗಿ ಬರುತ್ತದೆ ಅಂದ್ರೆ ನೀರಿನಲ್ಲಿ ಬೆಳೆಯುವ ಹೂವಿಗೆ ಒಂದು ಉದಾಹರಣೆ ಯಾವುದು? ನೀರಿನಲ್ಲಿ ಬೆಳೀತಕ್ಕಂತಹ ಹೂವಿಗೆ ಒಂದು ಉದಾಹರಣೆ ಯಾವುದು ಅಂತಕ್ಕಂಥದ್ದು. ಆಯ್ಕೆಗಳನ್ನ ನೋಡ್ತೀವಿ. ದಾಸವಾಳ, ಸೂರ್ಯಕಾಂತಿ, ಕಮಲ, ಕನಕಾಂಬರ. ಸರಿಯಾದ ಉತ್ತರ ಬಂದ್ಬಿಟ್ಟು ಕಮಲದ ಹೂ. ನೆಲದಲ್ಲಿ ಬೆಳೆಯುತ್ತವೆ, ಆದರೆ ಕೆಲವು ಸಸ್ಯಗಳು ಏನಂದ್ರ
ನೀರಿನಲ್ಲಿ ಬೆಳೆಯುತ್ತವೆ ಅಂತ ಹೇಳಿ ಗೊತ್ತಿರಬೇಕು. ಕೆರೆ ಅಥವಾ ಕೊಳದಲ್ಲಿ ನೀರಿನ ಮೇಲೆ ತೇಲುವ ಎಲೆಗಳನ್ನು ನಾವು ನೋಡಬಹುದು. ಅದೇ ರೀತಿಯಾಗಿ ನೀರಿನಲ್ಲಿ ಬೆಳೀತಕ್ಕಂಥ ಪ್ರಮುಖ ಹೂಗಳು ಯಾವುವು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಕಮಲದ ಹೂ, ಅದೇ ರೀತಿಯಾಗಿ ನೈದಿಲೆ ಹೂಗಳು ಏನದಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದರ ಮೇಲೆಯೂ ಕೂಡ ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ನೀರಿನಲ್ಲಿ ಬೆಳೆಯುವ ಪ್ರಮುಖ ಹೂಗಳು ಯಾವುವು ಅಂದ್ರೆ ಕಮಲ ಮತ್ತು ನೈದಿಲೆ ಹೂಗಳು. ಹೂವಿನ ಕೃಷಿ, ಫ್ಲವರ್ ಕಲ್ಟಿವೇಶನ್, ಇದರ ಮೇಲೆ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಗಳು ಕೇಳ್ತಾ ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥದ್ದು ನೋಡ್ತೀವಿ. ಭಾರತ ಯಾವ ರಾಜ್ಯವು ಹೂವಿನ ಕೃಷಿಯಲ್ಲಿ ಮೊದಲ ಸ್ಥಾನದಲ್ಲಿದೆ ಅಥವಾ ಮುಂಚೂಣಿಯಲ್ಲಿದೆ ಅಂತಕ್ಕಂಥದ್ದು? ಕೇರಳ, ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ. ಇದು ಸರಿಯಾದ ಉತ್ತರ ಕರ್ನಾಟಕ. ನಮ್ಮ ಕರ್ನಾಟಕ ಏನದಂದ್ರ ಭಾರತ ರಾಜ್ಯದಲ್ಲಿ ಹೂವಿನ ಕೃಷಿಯಲ್ಲಿ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂತಹ ರಾಜ್ಯ. ಹಾಗಾದ್ರ ಹೂವಿನ ಕೃಷಿ ಎಂದರೇನು ಅಂತ ಹೇಳಿ ಗೊತ್ತಿರಬೇಕು. ಹೂಗಳನ್ನ ಮಾರಾಟ ಮಾಡಲು ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ತಕ್ಕಂಥದ್ದೇ ಏನಂತ ಹೇಳಿ ಕರೀತಾರಂದ್ರ ಹೂವಿನ ಕೃಷಿ. ಹಾಗಾದ್ರ ಹೂವಿನ ಕೃಷಿಯಲ್ಲಿ ನಮ್ಮ ರಾಜ್ಯ ಕರ್ನಾಟಕ ಏನದಂದ್ರ ಹೆಚ್ಚಿನ ಪ್ರಮಾಣದಲ್ಲಿ ಹೂಗಳನ್ನ ಬೆಳೆಸಲಾಗುತ್ತದೆ. ಹಾಗಾಗಿ ಭಾರತದಲ್ಲಿ ಯಾವ ರಾಜ್ಯವು ಕೃಷಿಯಲ್ಲಿ ಮುಂಚೂಣಿಯಲ್ಲಿದೆ ಅಂದ್ರೆ ಪ್ರಥಮ ಸ್ಥಾನದಲ್ಲಿದೆ ಅಂದ್ರೆ ಕರ್ನಾಟಕ.